ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಒಂದ್ ಕಡೆ ಆರೋಗ್ಯದ ನೆಪವನ್ನ ಒಡ್ಡಿ ಮಧ್ಯಂತರ ಜಾಮೀನಿನಲ್ಲಿದ್ರು. ತದನಂತರದಲ್ಲಿ ರೆಗ್ಯುಲರ್ ಜಾಮೀನು ಮಂಜೂರಾಗಿತ್ತು. ನಂತರದಲ್ಲಿ ಬಿಜಿಎಸ್ ನಿಂದ ಡೆವಿಲ್ ಕಮ್ ಬ್ಯಾಕ್ ಗೆ ಕೌಂಟ್ ಡೌನ್ ಶುರುವಾಗಿದೆ. 45 ದಿನಗಳ ಆಸ್ಪತ್ರೆ ವಾಸ ಇಂದಿಗೆ ಮುಕ್ತಾಯವಾಗಲಿದೆ. ಯಾವುದೇ ಕ್ಷಣದಲ್ಲಾದರೂ ನಟ ದರ್ಶನ್ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ. ಹಾಸ್ಪಿಟಲ್ನಿಂದ ಬಿಡುಗಡೆಯಾಗಲಿದ್ದಾರೆ ಆರೋಪಿ ದರ್ಶನ್. ಡಿ ಬಾಸ್ ಅನ್ನ ನೋಡೋದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಬಂದೇ ಬಿಡ್ತಾ ಅಭಿಮಾನಿಗಳು ಕಾದು ಕುಳಿತಂತ ಕ್ಷಣ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಇಷ್ಟು ದಿನಗಳ ಕಾಲ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ತಾತ್ಕಾಲಿಕವಾದ ಬೇಲನ್ನ ಪಡ್ಕೊಂಡು, ಅದು ಕೂಡ ಆರೋಗ್ಯದ ನೆಪವನ್ನ ಒಡ್ಡಿ ಬೆನ್ನು ನೋವು ಹಾಗೆ ಸೊಂಟ ನೋವು ಇದೆ, ನನಗೆ ಫಿಸಿಯೋಥೆರಪಿ ಆಗಬೇಕಾ ಅಥವಾ ಸರ್ಜರಿ ಆಗಬೇಕು ಅನ್ನುವಂತಹ ಕೆಲವೊಂದು ವಿಚಾರಗಳನ್ನ ಮುಂದಿಟ್ಟು ತಾತ್ಕಾಲಿಕ ಜಾಮೀನನ್ನ ಪಡ್ಕೊಂಡಿದ್ರು. ಇದೀಗ ಕಂಪ್ಲೀಟ್ ಆಗಿ ರೆಗ್ಯುಲರ್ ಜಾಮೀನನ್ನ ಮಂಡನೆ ಮಾಡಲಾಗಿದೆ ಅವರ ಪರ ವಕೀಲರಿಂದ. ನಂತರದಲ್ಲಿ ಬಿಜಿಎಸ್ ನಲ್ಲಿ ನಟ ದರ್ಶನ್ಗೆ ಆರೋಗ್ಯ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇತ್ತು. ಇದೀಗ ಬಿಜಿಎಸ್ ನಿಂದ ದರ್ಶನ್ ಕಮ್ ಬ್ಯಾಕ್ ಆಗ್ತಾರೆ. ಈ ಒಂದು ಕ್ಷಣಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಬರೋಬ್ಬರಿ 45 ದಿನಗಳ ಕಾಲ ನಟ ದರ್ಶನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಇದೀಗ ಮೂಡ್ತಾ ಇರುವಂತಹ ಒಂದೇ ಪ್ರಶ್ನೆ ಅಂದ್ರೆ, ಯಾವ ಕ್ಷಣದಲ್ಲಾದ್ರೂ ಕೂಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಬಹುದು. ಹಾಸ್ಪಿಟಲ್ನಿಂದ ಬಿಡುಗಡೆ ಆಗ್ತಾ ಇದ್ದಾರೆ. ಡಿ ಬಾಸ್ ಅನ್ನ ನೋಡೋದಕ್ಕೆ ಹಲವಾರು ದಿನಗಳಿಂದ ಕೂಡ ನಟ ದರ್ಶನ್ ಅವರ ಅಭಿಮಾನಿಗಳು ಕಾಯ್ತಾ ಕೂಳ್ತಿದ್ರು. ಕೆಂಗೇರಿ ಬಳಿಯ ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಇಷ್ಟು ದಿನ ಕೂಡ ನಟ ದರ್ಶನ್. 45 ದಿನಗಳ ಬಳಿಕ ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಬಿಡುಗಡೆಯಾಗಿದ್ದಾರೆ. ಕೆಂಗೇರಿ ಬಳಿಯ ಬಿಜಿಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ಚಿಕಿತ್ಸೆ ಪಡಿತಾ ಇದ್ರು. ಈ ಹಿಂದೆ ಏನು ಮಧ್ಯಂತರ ಜಾಮೀನನ್ನ ಪಡೆಯುವಾಗ ಕೆಲವೊಂದು ಕಂಡೀಷನ್ ಕೊಟ್ಟಿದ್ರು, ಅಂದ್ರೆ ಸರ್ಜರಿಯನ್ನ ಪಡ್ಕೊಳ್ಬೇಕಾ ಅಥವಾ ಏನು ಫಿಸಿಯೋಥೆರಪಿಯನ್ನ ಪಡ್ಕೊಳ್ಬೇಕಾ ಅಂತ. ಆ ನಿಟ್ಟಿನಲ್ಲಿ ಈಗ ಇಷ್ಟು ದಿನಗಳ ಕಾಲ 45 ದಿನಗಳ ಕಾಲ ಏನು ಫಿಸಿಯೋಥೆರಪಿಯನ್ನ ಪಡ್ಕೊಳ್ತಾ ಇದ್ರು ಕೆಂಗೇರಿಯಲ್ಲಿ. ಇವತ್ತು ಅದೆಲ್ಲದಕ್ಕೂ ಕೂಡ ತೆರೆ ಬಿದ್ದಿದೆ. ಜೊತೆಗೆ ಅವರ ಅಭಿಮಾನಿಗಳು ಕೂಡ ಬರೋಬ್ಬರಿ 2-3 ತಿಂಗಳಿಂದಲೂ ಕೂಡ ಕಾಯ್ತಾ ಕೂತಿದ್ರು ನಟ ದರ್ಶನ್ ಅವರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಬೇಕು. ಯಾಕಂದ್ರೆ ಅವರ ಅಭಿಮಾನಿಗಳ ಬಳಗವು ಕೂಡ ಅಷ್ಟರ ಮಟ್ಟಿಗಿದೆ, ಅಷ್ಟರ ಕ್ರೇಜ್ ಇದೆ. ಜೊತೆಗೆ ಈಗ ಡಿ ಬಾಸ್ ಅನ್ನ ನೋಡೋದಕ್ಕೆ ಅಭಿಮಾನಿಗಳು ಕಾತುರದಿಂದ ಕ್ಷಣಗಣನೆಯನ್ನ ಶುರು ಮಾಡಿದ್ದಾರೆ. ಹಾಗಾದ್ರೆ ಇವತ್ತು ಬಂದೇ ಬಿಡ್ತಾ ಹಾಗಾದ್ರೆ ಅಭಿಮಾನಿಗಳು ಕಾದು ಕುಳಿತಂತ ಕ್ಷಣವ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. 45 ದಿನಗಳ ಬಳಿಕ ಬಿಜಿಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ಬಿಡುಗಡೆ ಆಗ್ತಾ ಇದ್ದಾರೆ. ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಇದೀಗ ಆಸ್ಪತ್ರೆಯಿಂದ ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ. 45 ದಿನಗಳ ಸತತ ದಿನಗಳಿಂದ ಫಿಸಿಯೋಥೆರಪಿ ನಡೀತಾ ಇತ್ತು. ಇದೀಗ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಈ ಹೊತ್ತಲ್ಲೇ ಡಿ ಬಾಸ್ ಅನ್ನ ನೋಡೋದಕ್ಕೆ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ನಟ ದರ್ಶನ್ ಅವರ ಜೊತೆಗೆ ಇನ್ನೂ ಅನೇಕ ಆರೋಪಿಗಳು, ಅಂದ್ರೆ 6 ಜನ ಆರೋಪಿಗಳು ಯಾರಿದ್ರು ಅವ್ರಿಗೂ ಕೂಡ ಬಿಗ್ ರಿಲೀಫ್ ಸಿಗ್ತಾ ಇದೆ. ಆದ್ರೆ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು, ನಟ ದರ್ಶನ್ ಅವರು ಇಷ್ಟು ದಿನಗಳ ಕಾಲ ಏನು ಫಿಸಿಯೋಥೆರಪಿಯನ್ನ ಪಡ್ಕೊಳ್ತಾ ಇದ್ರು, ಅದು ಕೂಡ ಮಧ್ಯಂತರ ಜಾಮೀನಿನ ಮೇರೆಗೆ. ಇದೀಗ ರೆಗ್ಯುಲರ್ ಜಾಮೀನನ್ನ ಕೂಡ ಪಡ್ಕೊಂಡಿರೋದು ಒಂದು ಕಡೆ ಆದ್ರೆ, ಇದೀಗ ಬಿಜಿಎಸ್ ಆಸ್ಪತ್ರೆಯಿಂದ ಯಾವಾಗ ಕಮ್ ಬ್ಯಾಕ್ ಆಗ್ತಾರೆ ಅನ್ನುವಂತಹ ಕ್ಷಣಗಣನೆ ಕೂಡ ಒಂದು ಕಡೆ ಶುರುವಾಗಿದೆ.